ಈ ನಾಡಿಗೆ ಹಿರಿಯ ಜೀವ, ವೈಯಕ್ತಿಕ ಜೀವನ ಮತ್ತು ಸಾರ್ವಜನಿಕ ಜೀವನದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿದ್ದಾರೆ. ಒಂದು ರೀತಿಯಲ್ಲಿ ವಯಸ್ಸಿಗೆ ಮೀರಿ ಸ್ನೇಹ ಬೆಳೆಸಿದವರು, ಜಾತಿ ಮತ ಪಂಕ್ತಿ ಇಲ್ಲದೆ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಿದವರು. ದಾವಣಗೆರೆಯಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಅವರ ಹೆಸರು ಅಜರಾಮರವಾಗಿ ಉಳಿದಿದೆ. ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ ಮತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಪಾರವಾದಂಥ ದಾನವನ್ನು ಕೊಟ್ಟು ಹೆಸರನ್ನು ಉಳಿಸ್ಕೊಂಡವರು. ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದರು. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಭಾಳ ಸಮಾಜವನ್ನು ಭಾಳ ವರ್ಷ ಮುಂದೆ ನಡೆಸಿದಂಥವ್ರು. ಅವರು ಇಲ್ಲದೇ ಇವತ್ತು ಕರ್ನಾಟಕವೂ ಅನಾಥಾಗಿದೆ, ಅಖಿಲ ಭಾರತ ವೀರಶೈವ ಮಹಾಸಭಾ ಕೂಡ ಅನಾಥಾಗಿದೆ. ವೈಯಕ್ತಿಕವಾಗಿ ನನಗೆ ತುಂಬಲಾರದ ನಷ್ಟ ಆಗಿದೆ. ಅವರ ಜೀವನವೇ ಒಂದು ಮಾರ್ಗದರ್ಶನ. ಅದರಲ್ಲಿ ನಡೆಯುವ ಮುಖಾಂತರ ಅವ್ರಿಗೆ ನಿಜವಾದಂಥ ಒಂದು ಗೌರವವನ್ನು ಸಲ್ಲಿಸಿದಂಗೆ ಆಗುತ್ತೆ ಅಂತ ನನ್ನ ಭಾವನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾವಾಗಲೂ ಸತ್ಯ, ನ್ಯಾಯ, ನಿಷ್ಠುರ ಪರವಾಗಿ ಕೆಲಸ ಮಾಡಿದವರು, ಯಾರಿಗೂ ಅಳಕಿಲ್ಲ, ಅಂಜಿಲ್ಲ. ಆದರೆ ನಾವು ಭಾಳ ಹಿರಿಯರು ಅನ್ನುವಂಥ ಒಂದು ಗೌರವವನ್ನು ಪಡ್ಕೊಳ್ತಿದ್ರೆ ಹೊರತಾಗಿ ಎಂದೂ ಕೂಡ ಗರ್ವ ಇರಲಿಲ್ಲ. ಸಹಕಾರವನ್ನು ನೀಡ್ತಾ ಬಂದಂತಹ ಮಹಾನ್ ವ್ಯಕ್ತಿ, ದಾವಣಗೆರೆಯನ್ನ ವಿದ್ಯಾಕಾಶಿಯನ್ನಾಗಿ ಮಾಡಿ ಈ ದಾವಣಗೆರೆ ಇಷ್ಟೆಲ್ಲ ಬೆಳೀಲಿಕ್ಕೆ ಅಥವಾ ರಾಜ್ಯ ಇಷ್ಟೆಲ್ಲ ಬೆಳೀಲಿಕ್ಕೆ ಅವರು ಸಹ ಕಾರಣೀಕರ್ತರಾಗಿದ್ದಾರೆ. ಅಂತಹ ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮೆಲ್ಲರೂ ಅಗಲಿರುವಂತಹದ್ದು ಎಲ್ಲರಿಗೂ ನೋವನ್ನು ತಂದಿದೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿ ನೀಡಲಿ, ಅವರ ಕುಟುಂಬ ವರ್ಗಕ್ಕೆ ಆ ದುಃಖವನ್ನ ಸಹಿಸುವಂತಹ ಶಕ್ತಿಯನ್ನು ಭಗವಂತ ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ. ಈ ನಾಡಿಗೆ ಹಿರಿಯ ಜೀವ, ವೈಯಕ್ತಿಕ ಜೀವನ ಮತ್ತು ಸಾರ್ವಜನಿಕ ಜೀವನದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿದ್ದಾರೆ. ಒಂದು ರೀತಿಯಲ್ಲಿ ವಯಸ್ಸಿಗೆ ಮೀರಿ ಸ್ನೇಹ ಬೆಳೆಸಿದವರು, ಜಾತಿ ಮತ ಪಂಕ್ತಿ ಇಲ್ಲದೆ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಿದವರು. ದಾವಣಗೆರೆಯಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಅವರ ಹೆಸರು ಅಜರಾಮರವಾಗಿ ಉಳಿದಿದೆ. ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ ಮತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಪಾರವಾದಂಥ ದಾನವನ್ನು ಕೊಟ್ಟು ಹೆಸರನ್ನು ಉಳಿಸ್ಕೊಂಡವರು. ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದರು. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಭಾಳ ಸಮಾಜವನ್ನು ಭಾಳ ವರ್ಷ ಮುಂದೆ ನಡೆಸಿದಂಥವ್ರು. ಅವರು ಇಲ್ಲದೇ ಇವತ್ತು ಕರ್ನಾಟಕವೂ ಅನಾಥಾಗಿದೆ, ಅಖಿಲ ಭಾರತ ವೀರಶೈವ ಮಹಾಸಭಾ ಕೂಡ ಅನಾಥಾಗಿದೆ. ವೈಯಕ್ತಿಕವಾಗಿ ನನಗೆ ತುಂಬಲಾರದ ನಷ್ಟ ಆಗಿದೆ. ಅವರ ಜೀವನವೇ ಒಂದು ಮಾರ್ಗದರ್ಶನ. ಅದರಲ್ಲಿ ನಡೆಯುವ ಮುಖಾಂತರ ಅವ್ರಿಗೆ ನಿಜವಾದಂಥ ಒಂದು ಗೌರವವನ್ನು ಸಲ್ಲಿಸಿದಂಗೆ ಆಗುತ್ತೆ ಅಂತ ನನ್ನ ಭಾವನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾವಾಗಲೂ ಸತ್ಯ, ನ್ಯಾಯ, ನಿಷ್ಠುರ ಪರವಾಗಿ ಕೆಲಸ ಮಾಡಿದವರು, ಯಾರಿಗೂ ಅಳಕಿಲ್ಲ, ಅಂಜಿಲ್ಲ. ಆದರೆ ನಾವು ಭಾಳ ಹಿರಿಯರು ಅನ್ನುವಂಥ ಒಂದು ಗೌರವವನ್ನು ಪಡ್ಕೊಳ್ತಿದ್ರೆ ಹೊರತಾಗಿ ಎಂದೂ ಕೂಡ ಗರ್ವ ಇರಲಿಲ್ಲ. ಸಹಕಾರವನ್ನು ನೀಡ್ತಾ ಬಂದಂತಹ ಮಹಾನ್ ವ್ಯಕ್ತಿ, ದಾವಣಗೆರೆಯನ್ನ ವಿದ್ಯಾಕಾಶಿಯನ್ನಾಗಿ ಮಾಡಿ ಈ ದಾವಣಗೆರೆ ಇಷ್ಟೆಲ್ಲ ಬೆಳೀಲಿಕ್ಕೆ ಅಥವಾ ರಾಜ್ಯ ಇಷ್ಟೆಲ್ಲ ಬೆಳೀಲಿಕ್ಕೆ ಅವರು ಸಹ ಕಾರಣೀಕರ್ತರಾಗಿದ್ದಾರೆ. ಅಂತಹ ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮೆಲ್ಲರೂ ಅಗಲಿರುವಂತಹದ್ದು ಎಲ್ಲರಿಗೂ ನೋವನ್ನು ತಂದಿದೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿ ನೀಡಲಿ, ಅವರ ಕುಟುಂಬ ವರ್ಗಕ್ಕೆ ಆ ದುಃಖವನ್ನ ಸಹಿಸುವಂತಹ ಶಕ್ತಿಯನ್ನು ಭಗವಂತ ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ. ಈ ನಾಡಿಗೆ ಹಿರಿಯ ಜೀವ, ವೈಯಕ್ತಿಕ ಜೀವನ ಮತ್ತು ಸಾರ್ವಜನಿಕ ಜೀವನದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿದ್ದಾರೆ. ಒಂದು ರೀತಿಯಲ್ಲಿ ವಯಸ್ಸಿಗೆ ಮೀರಿ ಸ್ನೇಹ ಬೆಳೆಸಿದವರು, ಜಾತಿ ಮತ ಪಂಕ್ತಿ ಇಲ್ಲದೆ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಿದವರು. ದಾವಣಗೆರೆಯಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಅವರ ಹೆಸರು ಅಜರಾಮರವಾಗಿ ಉಳಿದಿದೆ. ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ ಮತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಪಾರವಾದಂಥ ದಾನವನ್ನು ಕೊಟ್ಟು ಹೆಸರನ್ನು ಉಳಿಸ್ಕೊಂಡವರು. ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದರು. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಭಾಳ ಸಮಾಜವನ್ನು ಭಾಳ ವರ್ಷ ಮುಂದೆ ನಡೆಸಿದಂಥವ್ರು. ಅವರು ಇಲ್ಲದೇ ಇವತ್ತು ಕರ್ನಾಟಕವೂ ಅನಾಥಾಗಿದೆ, ಅಖಿಲ ಭಾರತ ವೀರಶೈವ ಮಹಾಸಭಾ ಕೂಡ ಅನಾಥಾಗಿದೆ. ವೈಯಕ್ತಿಕವಾಗಿ ನನಗೆ ತುಂಬಲಾರದ ನಷ್ಟ ಆಗಿದೆ. ಅವರ ಜೀವನವೇ ಒಂದು ಮಾರ್ಗದರ್ಶನ. ಅದರಲ್ಲಿ ನಡೆಯುವ ಮುಖಾಂತರ ಅವ್ರಿಗೆ ನಿಜವಾದಂಥ
ಒಂದು ಗೌರವವನ್ನು ಸಲ್ಲಿಸ್ದಂಗೆ ಆಗುತ್ತೆ ಅಂತ ನನ್ನ ಭಾವನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಸಮಾಜದ ಗಟ್ಟಿ ಧ್ವನಿಯಾಗಿ ಯಾವಾಗಲೂ ಕೆಲಸ ಯಾವಾಗಲೂ ಸತ್ಯ ನ್ಯಾಯ ನಿಷ್ಠರ ಪರವಾಗಿ ಕೆಲಸ ಮಾಡಿದವರು, ಯಾರಿಗೂ ಅಳಕಿಲ್ಲ ಅಂಜಿಲ್ಲ. ಆದರೆ ನಾವು ಭಾಳ ಹಿರಿಯರು ಅನ್ನುವಂಥ ಒಂದು ಗೌರವವನ್ನು ಪಡ್ಕೊಳ್ತಿದ್ರೆ ಹೊರತಾಗಿ ಎಂದೂ ಕೂಡ ಗರ್ವ ಇರಲಿಲ್ಲ. ಸಹಕಾರವನ್ನು ನೀಡ್ತಾ ಬಂದಂತಹ ಮಹಾನ್ ವ್ಯಕ್ತಿ, ದಾವಣಗೆರೆಯನ್ನ ವಿದ್ಯಾಕಾಶಿಯನ್ನಾಗಿ ಮಾಡಿ ಈ ದಾವಣಗೆರೆ ಇಷ್ಟೆಲ್ಲ ಬೆಳೀಲಿಕ್ಕೆ ಅಥವಾ ರಾಜ್ಯ ಇಷ್ಟೆಲ್ಲ ಬೆಳೀಲಿಕ್ಕೆ ಅವರು ಸಹ ಕಾರಣೀಕರ್ತರಾಗಿದ್ದಾರೆ. ಅಂತಹ ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮೆಲ್ಲರೂ ಅಗಲಿರುವಂತಹದ್ದು ಎಲ್ಲರಿಗೂ ನೋವನ್ನು ತಂದಿದೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿ ನೀಡಲಿ, ಅವರ ಕುಟುಂಬ ವರ್ಗಕ್ಕೆ ಆ ದುಃಖವನ್ನ ಸಹಿಸುವಂತಹ ಶಕ್ತಿಯನ್ನು ಭಗವಂತ ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ. ಈ ನಾಡಿಗೆ ಹಿರಿಯ ಜೀವ, ವೈಯಕ್ತಿಕ ಜೀವನ ಮತ್ತು ಸಾರ್ವಜನಿಕ ಜೀವನದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿದ್ದಾರೆ. ಒಂದು ರೀತಿಯಲ್ಲಿ ವಯಸ್ಸಿಗೆ ಮೀರಿ ಸ್ನೇಹ ಬೆಳೆಸಿದವರು, ಜಾತಿ ಮತ ಪಂಥೆ ಇಲ್ಲದೆ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಿದವರು. ದಾವಣಗೆರೆಯಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಅವರ ಹೆಸರು ಅಜರಾಮರವಾಗಿ ಉಳಿದಿದೆ. ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ ಮತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಪಾರವಾದಂಥ ದಾನವನ್ನು ಕೊಟ್ಟು ಹೆಸರನ್ನು ಉಳಿಸ್ಕೊಂಡವರು. ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದರು. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಭಾಳ ಸಮಾಜವನ್ನು ಭಾಳ ವರ್ಷ ಮುಂದೆ ನಡೆಸಿದಂಥವ್ರು. ಅವರು ಇಲ್ಲದೇ ಇವತ್ತು ಕರ್ನಾಟಕವೂ ಅನಾಥಾಗಿದೆ, ಅಖಿಲ ಭಾರತ ವೀರಶೈವ ಮಹಾಸಭಾ ಕೂಡ ಅನಾಥಾಗಿದೆ. ವೈಯಕ್ತಿಕವಾಗಿ ನನಗೆ ತುಂಬಲಾರದ ನಷ್ಟ ಆಗಿದೆ. ಅವರ ಜೀವನವೇ ಒಂದು ಮಾರ್ಗದರ್ಶನ. ಅದರಲ್ಲಿ ನಡೆಯುವ ಮುಖಾಂತರ ಅವ್ರಿಗೆ ನಿಜವಾದಂಥ ಒಂದು ಗೌರವವನ್ನು ಸಲ್ಲಿಸ್ದಂಗೆ ಆಗುತ್ತೆ ಅಂತ ನನ್ನ ಭಾವನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಸಮಾಜದ ಗಟ್ಟಿ ಧ್ವನಿಯಾಗಿ ಯಾವಾಗಲೂ ಕೆಲಸ ಯಾವಾಗಲೂ ಸತ್ಯ ನ್ಯಾಯ ನಿಷ್ಠರ ಪರವಾಗಿ ಕೆಲಸ ಮಾಡಿದವರು, ಯಾರಿಗೂ ಅಳಕಿಲ್ಲ ಅಂಜಿಲ್ಲ. ಆದರೆ ನಾವು ಭಾಳ ಹಿರಿಯರು ಅನ್ನುವಂಥ ಒಂದು ಗೌರವವನ್ನು ಪಡ್ಕೊಳ್ತಿದ್ರೆ ಹೊರತಾಗಿ ಎಂದೂ ಕೂಡ ಗರ್ವ ಇರಲಿಲ್ಲ. ಸಹಕಾರವನ್ನು ನೀಡ್ತಾ ಬಂದಂತಹ ಮಹಾನ್ ವ್ಯಕ್ತಿ, ದಾವಣಗೆರೆಯನ್ನ ವಿದ್ಯಾಕಾಶಿಯನ್ನಾಗಿ ಮಾಡಿ ಈ ದಾವಣಗೆರೆ ಇಷ್ಟೆಲ್ಲ ಬೆಳೀಲಿಕ್ಕೆ ಅಥವಾ ರಾಜ್ಯ ಇಷ್ಟೆಲ್ಲ ಬೆಳೀಲಿಕ್ಕೆ ಅವರು ಸಹ ಕಾರಣೀಕರ್ತರಾಗಿದ್ದಾರೆ. ಅಂತಹ ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮೆಲ್ಲರೂ ಅಗಲಿರುವಂತಹದ್ದು ಎಲ್ಲರಿಗೂ ನೋವನ್ನು ತಂದಿದೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿ ನೀಡಲಿ, ಅವರ ಕುಟುಂಬ ವರ್ಗಕ್ಕೆ ಆ ದುಃಖವನ್ನ ಸಹಿಸುವಂತಹ ಶಕ್ತಿಯನ್ನು ಭಗವಂತ ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ. ಈ ನಾಡಿಗೆ ಹಿರಿಯ ಜೀವ, ವೈಯಕ್ತಿಕ ಜೀವನ ಮತ್ತು ಸಾರ್ವಜನಿಕ ಜೀವನದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿದ್ದಾರೆ. ಒಂದು ರೀತಿಯಲ್ಲಿ ವಯಸ್ಸಿಗೆ ಮೀರಿ ಸ್ನೇಹ ಬೆಳೆಸಿದವರು, ಜಾತಿ ಮತ ಪಂಥೆ ಇಲ್ಲದೆ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಿದವರು. ದಾವಣಗೆರೆಯಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಅವರ ಹೆಸರು ಅಜರಾಮರವಾಗಿ ಉಳಿದಿದೆ. ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ ಮತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಪಾರವಾದಂಥ ದಾನವನ್ನು ಕೊಟ್ಟು ಹೆಸರನ್ನು ಉಳಿಸ್ಕೊಂಡವರು. ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದರು. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಭಾಳ ಸಮಾಜವನ್ನು ಭಾಳ ವರ್ಷ ಮುಂದೆ ನಡೆಸಿದಂಥವ್ರು. ಅವರು ಇಲ್ಲದೇ ಇವತ್ತು ಕರ್ನಾಟಕವೂ ಅನಾಥಾಗಿದೆ, ಅಖಿಲ ಭಾರತ ವೀರಶೈವ ಮಹಾಸಭಾ ಕೂಡ ಅನಾಥಾಗಿದೆ. ವೈಯಕ್ತಿಕವಾಗಿ ನನಗೆ ತುಂಬಲಾರದ ನಷ್ಟ ಆಗಿದೆ. ಅವರ ಜೀವನವೇ ಒಂದು ಮಾರ್ಗದರ್ಶನ. ಅದರಲ್ಲಿ ನಡೆಯುವ ಮುಖಾಂತರ ಅವ್ರಿಗೆ ನಿಜವಾದಂಥ ಒಂದು ಗೌರವವನ್ನು ಸಲ್ಲಿಸ್ದಂಗೆ ಆಗುತ್ತೆ ಅಂತ ನನ್ನ ಭಾವನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಸಮಾಜದ ಗಟ್ಟಿ ಧ್ವನಿಯಾಗಿ ಯಾವಾಗಲೂ ಕೆಲಸ ಯಾವಾಗಲೂ ಸತ್ಯ ನ್ಯಾಯ ನಿಷ್ಠರ ಪರವಾಗಿ ಕೆಲಸ ಮಾಡಿದವರು, ಯಾರಿಗೂ ಅಳಕಿಲ್ಲ ಅಂಜಿಲ್ಲ. ಆದರೆ ನಾವು ಭಾಳ ಹಿರಿಯರು ಅನ್ನುವಂಥ ಒಂದು ಗೌರವವನ್ನು ಪಡ್ಕೊಳ್ತಿದ್ರೆ ಹೊರತಾಗಿ ಎಂದೂ ಕೂಡ ಗರ್ವ ಇರಲಿಲ್ಲ. ಸಹಕಾರವನ್ನು ನೀಡ್ತಾ ಬಂದಂತಹ ಮಹಾನ್ ವ್ಯಕ್ತಿ, ದಾವಣಗೆರೆಯನ್ನ ವಿದ್ಯಾಕಾಶಿಯನ್ನಾಗಿ ಮಾಡಿ ಈ ದಾವಣಗೆರೆ ಇಷ್ಟೆಲ್ಲ ಬೆಳೀಲಿಕ್ಕೆ ಅಥವಾ ರಾಜ್ಯ ಇಷ್ಟೆಲ್ಲ ಬೆಳೀಲಿಕ್ಕೆ ಅವರು ಸಹ ಕಾರಣೀಕರ್ತರಾಗಿದ್ದಾರೆ. ಅಂತಹ ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮೆಲ್ಲರೂ ಅಗಲಿರುವಂತಹದ್ದು ಎಲ್ಲರಿಗೂ ನೋವನ್ನು ತಂದಿದೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿ ನೀಡಲಿ, ಅವರ ಕುಟುಂಬ ವರ್ಗಕ್ಕೆ ಆ ದುಃಖವನ್ನ ಸಹಿಸುವಂತಹ ಶಕ್ತಿಯನ್ನು ಭಗವಂತ ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ.